ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಜಾಬ್ ಸ್ಟೋರ್ ಯೂಟ್ಯೂಬ್ ಚಾನಲ್. ನಾವೀಗ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಬಂದಿದ್ದೇವೆ. ಅದೇನೆಂದರೆ, ನಿಮಗೆ ಗೊತ್ತಿದೆ, ಸುಮಾರು 1 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನೇಮಕಾತಿ ನಡೀತಾ ಇರಲಿಲ್ಲ. ಅದು ಯಾಕೆ ಅಂತ ನಿಮಗೆ ಗೊತ್ತಿದೆ. ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಉದ್ದೇಶದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಮಾಡಿದರು. ಆ ಒಂದು ಕಮಿಟಿ ರಚನೆ ವರದಿಯನ್ನು ಕೊಟ್ಟಾಗಿತ್ತು. ಅದನ್ನು ಸರ್ಕಾರ ಒಪ್ಪಿಕೊಂಡು ಅದನ್ನು ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಹೊರಡಿಸಿದೆ. ಇಲ್ಲಿ ನೀವು ನೋಡಬಹುದು. ಇಲ್ಲಿ ನಾಗಮೋಹನ್ ದಾಸ್ ಕಮಿಟಿಯವರು 5 ಪ್ರವರ್ಗಗಳನ್ನು ಕೊಟ್ಟಿದ್ದರು. ಈಗ ಸರ್ಕಾರ ಅದನ್ನು 3 ಪ್ರವರ್ಗಗಳಿಗೆ ಬದಲಾವಣೆ ಮಾಡಿ ಒಂದಷ್ಟು ಮೀಸಲಾತಿಯ ಅವನಿಗೆ ಯಾವ್ಯಾವ ಪ್ರವರ್ಗಗಳಿಗೆ ಕೊಡಬೇಕು, ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಕೊಟ್ಬಿಟ್ಟು ಅವರೀಗ ನೇಮಕಾತಿಯನ್ನು ಶುರು ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೀವಿಲ್ಲಿ ಆದೇಶ ಸಂಖ್ಯೆಗಳನ್ನು ನೋಡಬಹುದಲ್ಲಿ ಆಯೋಗದ ವರದಿಯಲ್ಲಿನ ಪ್ರವರ್ಗ ಇಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ 3 ಸಮುದಾಯಗಳನ್ನು ಅವರು ಪ್ರವರ್ಗ ಎನಲ್ಲಿ ತಗೋಬೋದು, ಇಲ್ಲ ಪ್ರವರ್ಗ ಬಿನಲ್ಲಿ ಬೇಕಾದ್ರೂ ಅವರು ಮಸೂದೆ ತಗೋಬೋದು. ಅದನ್ನು ಬಿಟ್ಟಂತೆ ಅವರು ಇಲ್ಲಿ ವಿಶೇಷ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ, ರಾಜ್ಯ ಸಿವಿಲ್ ಸೇವೆಗಳ ನೇಮಕಾತಿ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ತಡೆಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಕ್ರಮ ವಹಿಸಲಾಗುವುದು. ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲ ನಿಗಮಗಳು, ಮಂಡಳಿಗಳು, ಸಂಸ್ಥೆಯಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು ಸಹ ಮುಂದುವರಿಸಬಹುದಾಗಿದೆ. ಮತ್ತು ಉದ್ಯೋಗ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಯಲ್ಲಿ ಇದು ಯಾವುದು ಏಜ್ ರಿಲ್ಯಾಕ್ಸೇಷನ್ದ ಅವರು ಇನ್ನೊಂದು ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟು ಯಾವ ಜಾತಿಗಳನ್ನು ಎಲ್ಲೆಲ್ಲಿ ಸೇರಿಸಿದಾರೆ ಅದನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ನೀವು ಇದನ್ನು ಪೂರ್ತಿ ಡೀಟೇಲ್ಸ್ ಆಗಿ ನೋಡಿದರೆ ನಿಮಗೆ ಗೊತ್ತಾಗ್ತೈತೆ. ಮತ್ತು ಇಲ್ಲಿ ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ಎಲ್ಲ ನೇಮಕಾತಿಗಳನ್ನು ಈಗ ಶುರು ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಮುಂಬಡ್ತಿ ನೇಮಕಾತಿಗಳು, ನಿಗಮ ಮಂಡಳಿ ಯಾವುದೇ ಆಗಿದ್ದರೂ ಕೂಡ ಅವುಗಳನ್ನ ಈಗ ನೀವು ಫೈನಲಿಯಾಗಿ ನೀವು ಶುರು ಮಾಡಬಹುದು ಅಂತ ಹೇಳ್ಬಿಟ್ಟು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಅಂತಿಮವಾಗಿ ರೋಸ್ಟರ್ನ ಒಂದು ಫೈನಲ್ ಮಾಡಿದರೆ ಎಲ್ಲ ನೇಮಕಾತಿಗಳ ಆದೇಶವನ್ನು ಮಾಡ್ತಾರೆ. ಇದು ಪ್ರವರ್ಗ ಎನಲ್ಲಿ ಬರುವಂತಹ ಜಾತಿಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ನೀವು ನೋಡಬಹುದು 16 ಜಾತಿಗಳಿದ್ದಾವೆ. ಇನ್ನು ಉಳಿದಂತೆ AK, AD ಮತ್ತು AA ಈ ಜಾತಿಗಳನ್ನು 2ರಲ್ಲೂ ತಗೋಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಪ್ರವರ್ಗ ಬಿನಲ್ಲಿ ಬರುವಂತಹ ಜಾತಿಗಳನ್ನು ನೋಡ್ತಬಹುದು. ಇಲ್ಲಿ ಸುಮಾರು 19 ಜಾತಿಗಳಿದ್ದಾವೆ. ಸೊ ಇಲ್ಲಿ ಕೂಡ ಅವರು AK, AD ಮತ್ತು AA ಅಂತಿದ್ರಲ್ಲ, ಅವ್ರ ಜಾತಿಯನ್ನು ಗುರುತಿಸ್ಕೊಂಡಿಲ್ಲ. ಆ ಉದ್ದೇಶದಲ್ಲಿ ಅವರು 2ರಲ್ಲಿ ಯಾವ್ದಾರ ಬೇಕಾದ್ರೂ ಅವರು ಅಪ್ಲೈ ಮಾಡ್ಕೊಂಡು ಮೀಸಲಾತಿಯನ್ನು ಪಡೆಯಬಹುದಾಗಿದೆ. ನೆಕ್ಸ್ಟು ಪ್ರವರ್ಗ ಸಿನಲ್ಲಿ ಬರುವಂತಹ ಸುಮಾರು 63 ಜಾತಿಗಳಿದ್ದಾವೆ. ಆ ಜಾತಿಗಳ ಲೀಸ್ಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಂತಿಮವಾಗಿ ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿ ಮಿತ್ರರಿಗೆ ಇದೊಂದು ತುಂಬ ಖುಷಿ ಸುದ್ದಿ ಅಂತ ಹೇಳ್ಬೋದು ನಾವು. ಈಗ ಎಲ್ಲ ನೇಮಕಾತಿಗಳು ಭರ್ಜರಿಯಾಗಿ ಶುರುವಾಗಲಿವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಬದಲಾವಣೆ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.